ಗುಡ್ ಮಾರ್ನಿಂಗ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಪಾಠದ ಲಾಸ್ಟ್ ಟಾಪಿಕ್ ಅಭ್ಯಾಸ 6.5 ಅನ್ನ ಲಾಸ್ಟ್ ಟೈಮ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ಇವತ್ತ ಹೇಳ್ತಾ ಇದ್ದೇನೆ. ಅಭ್ಯಾಸ 6.5 ಇದ್ರೊಳಗ ನಿತ್ಯ ಸಮೀಕರಣಗಳ ಅನ್ವಯಗಳ ಬಗ್ಗೆ ನಾನು ಇವತ್ತ ಹೇಳ್ತೇನೆ ಅಂತ. ಹೌದಾ? ಸೊ ಯಾವ ಪಾಠ ಹಂಗಾರ ಹೇಳ್ರಿ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಹೌದಾ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಕರೆಕ್ಟಾ? ಅಂದ್ರೆ ಇಲ್ಲೇ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಬಗ್ಗೆ ನಿಮಗೆ ಅದರದ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತೂ ನಾ ಹೇಳಿದ್ದೇನೆ ಈಗ. ಹೌದಾ? ಸೊ ಈಗ ಏನಂದ್ರ ನಮಗ 2ನೇ ಮೇನ್ ಒಳಗ ನಾನು ಹೇಳಿದ್ದೆ ನಿಮ್ಗ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ನೋಡ್ರಿ. ಸೆಕೆಂಡ್ ಮೇನ್ ಏನಿದೆ, ಯಾವ ಸೂತ್ರವನ್ನ ಬಳಸ್ರಿ ಅಂತ ಹೇಳ್ಯಾರಂದ್ರ ಅವರು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್, ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಈ ಸೂತ್ರವನ್ನ ಬಳಸ್ಕೊಂಡು ಆ ಕೆಳಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ರಿ ಅಂತ ಹೇಳ್ಯಾರ. ಈಗ ಫಸ್ಟ್ ಮೇನ್ ಅನ್ನ ಮುಗಿಸಿದ್ದೆ, ಇದ್ರೊಳಗೂ ನಾನು 2 ಪ್ರಾಬ್ಲಮ್ ಅನ್ನ ಮುಗಿಸಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಹೇಳೋಣಂತ. ಹೌದಾ? ಯಾವ್ದಂದ್ರ ಫಿಫ್ತ್ ಒನ್ ಹೇಳ್ಬೇಕಿತ್ತು ನಾನು. ಹೌದಾ? ಫಿಫ್ತ್ ಒನ್ ಏನಿದೆ ನೋಡ್ರಿ. ಫಿಫ್ತ್ ಒನ್ 2x ಪ್ಲಸ್ 5y. ಹೌದಾ? ನೆಕ್ಸ್ಟ್ 2x ಪ್ಲಸ್ ಬಿ ಅಂದ್ರೆ ಏನಿದೆ ಇಲ್ಲಿ 3y ಇದೆ. ಹೌದಾ? ನಾವು ಇದೇನಿದೆ ನೋಡ್ರಿ ಇಲ್ಲಿ, ಎಕ್ಸ್ ಅಂದ್ರ 2x, ಎ ಅಂದ್ರ 5y, ಬಿ ಅಂದ್ರ ನಮಗ 3y. ನಾವು ಈ ರೂಪದೊಳಗ್ ಬರದ ಇದನ್ನ ಸಿಂಪ್ಲಿಫೈ ಅನ್ನ ಮಾಡ್ಬೇಕು. ಹೌದಾ? ಸೊ ಎಕ್ಸ್ ಅಂದ್ರೆ ಎಷ್ಟಾಗತ್ ನೋಡ್ರಿ ಇಲ್ಲಿ 2x ಬ್ರಾಕೆಟ್ ಸ್ಕ್ವೇರ್. ಹೌದಾ? ಯಾಕಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕ ಇದ್ರ ಈ ರೀತಿ ಬ್ರಾಕೆಟ್ ಹಾಕೊಂಡ್ರ ನಮಗ ಗುಣಾಕಾರ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಹೌದಾ? ನೆಕ್ಸ್ಟ್ ಎ ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ 5y. ಹೌದಾ? ಪ್ಲಸ್ ಬಿ ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ 3y ಇಂಟು ಎಕ್ಸ್ ಅಂದ್ರೆ ಏನಿದೆ 2x ಅಂತ ಇದೆ. ಹೌದಾ? ಎಕ್ಸ್ ಅಂದ್ರ 2x ಅಂತ ಇದೆ. ಪ್ಲಸ್ 5y ಇಂಟು 3y, ಯಾಕಂದ್ರೆ ಎ ಬಿ ಇದೆ. ಹೌದಾ? 5y ಇಂಟು 3y ಅಂತ ಇದೆ. ಸೊ ನೋಡ್ರಿ, ಇದನ್ನ ಮಲ್ಟಿಪ್ಲೈ ಮಾಡ್ರಿ ಸ್ವಲ್ಪ. ಹೌದಾ? ಇಲ್ಲಿ ಇಸ್ ಈಕ್ವಲ್ ಟು ಇದೆ, ನಾನು ಇಲ್ಲಿ ಜಾಗ ಸಾಲೋದಿಲ್ಲ ಅಂತ ಇಲ್ಲಿ ಬರ್ದೇನೆ. ಹೌದಾ? ಸೊ ಇಲ್ಲಿ ನೋಡ್ರಿ 2x ಸ್ಕ್ವೇರ್ ಅಂದ್ರ ಮೊದಲ ಸಂಖ್ಯೆಯನ್ನ ಗುಣಾಕಾರ ಮಾಡ್ರಿ. 2 ಎಡ್ಲೆ ಎಷ್ಟು ಹೇಳ್ರಿ? 4x ಸ್ಕ್ವೇರ್. ಕರೆಕ್ಟಾ? ಪ್ಲಸ್ ಇಲ್ಲಿ ನೋಡ್ರಿ 5y ಪ್ಲಸ್ 3y ಅಂದ್ರೆ ಎಷ್ಟಾಗತ್ತ? ಸಜಾತಿಯ ಪದಗಳದವು, ಸಜಾತಿಯ ಚಿಹ್ನೆಗಳದವು. ನಾವು ಅವಾಗ ಏನ್ ಮಾಡ್ಬೇಕು, ಇದನ್ನ ಕೂಡಿಸ್ಬೇಕು. 5 ಪ್ಲಸ್ 3 ಎಷ್ಟಾಗತ್ ನೋಡ್ರಿ 8y. ಹೌದಾ? ಇಂಟು 2x ಅಂತ ಇಲ್ಲಿ ಹೊರಗಿದೆ. ಹೌದಾ? ಪ್ಲಸ್ 5y ಇಂಟು 3y ಎಷ್ಟಾಗತ್ ನೋಡ್ರಿ 5 3 15, y ಇಂಟು y ಸ್ಕ್ವೇರ್, y ಇಂಟು y ಸ್ಕ್ವೇರ್ ಅಂತ ಆಗತ್ತ. ಸೊ ನೆಕ್ಸ್ಟ್ ಏನಾಗತ್ ನೋಡ್ರಿ 4x ಸ್ಕ್ವೇರ್ ಪ್ಲಸ್ 8 ಇಂಟು 2 ಮಾಡಿದ್ರೆ ಎಷ್ಟಾಗತ್ತೆ? 8 2 ಎಷ್ಟಾಗತ್ತ? 16xy ಪ್ಲಸ್ 15y ಸ್ಕ್ವೇರ್, 15y ಸ್ಕ್ವೇರ್ ಅಂತ ಇದೆ. ಹೌದಾ? ಆನ್ಸರ್ ಏನ್ ನಮ್ದು 4x ಸ್ಕ್ವೇರ್ ಪ್ಲಸ್ 16xy 15y ಸ್ಕ್ವೇರ್ ಅಂತ ಬಂತು. ಸೊ ಈ ರೀತಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ರೀತಿ ಬಂತು. ಇದ್ರ ನೆಕ್ಸ್ಟ್ ನಮಗ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರ ಇಲ್ಲಿ ನೋಡ್ರಿ ವಿಜಾತಿಯ ಪದಗಳದಾವ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ XY ಇದೆ, ಇಲ್ಲಿ y ಸ್ಕ್ವೇರ್ ಇದಾವು. ಈ ರೀತಿ ಇದ್ದಾಗ ನಿಮ್ಗ ಬೀಜೋಕ್ತಿಗಳ ನಿಯಮಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ವಿಜಾತಿಯ ಪದಗಳಿದ್ರೆ ನಮಗ ಅವನ್ನ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಬಟ್ ಮಲ್ಟಿಪ್ಲೈ ಮತ್ತ ಡಿವೈಡ್ ಮಾಡ್ಲಿಕ್ಕಂತೂ ಬರ್ತೈತಿ. ಹೌದಾ? ನೆಕ್ಸ್ಟ್ ಹೋಗೋಣ. ಇದು ಅರ್ಥ ಆಯ್ತು? ನೆಕ್ಸ್ಟ್ ಇದೇ ಇದ್ರ ಮೇಲೆ. ಹೌದಾ? ಅವರು ಇದ ಒಂದ ನಿತ್ಯ ಸಮೀಕರಣವನ್ನ ಬಳಸ್ರಿ ಅಂತ ಹೇಳ್ಯಾರ. ಈಗ ಫಸ್ಟ್ನೇ ಮೇನ್ ಒಳಗ ಏನ್ ಕೊಟ್ಟಿದ್ರು ಹೇಳ್ರಿ? ಸುಮ್ನೆ ಅವ್ರು ಕೊಟ್ಟಿದ್ರು, ನಾವ ಕಂಡು ಹಿಡಿದು ಯಾವ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅನ್ನ ಹಾಕ್ಬೇಕು ಅನ್ನೋದು ನೋಡಿ ನಾವು ಹಾಕ್ತಿದ್ವಿ. ಬಟ್ ಇಲ್ಲಿ ಏನಾಗಿದೆ, ಮೇನ್ ಇದ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ನ ಬಳಸ್ರಿ ಅಂತ ಅವರು ಹೇಳಾರು. ಸೊ ಅದಕ್ಕೆ ನಾವು ಅದನ್ನ ಬಳಸಿನ ನಾವು ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು.
ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೋಡ್ರಿ, 2a² + 9, 2a² + 9, ಹೌದಾ, ಇಂಟು ಬ್ರಾಕೆಟ್ 2a² + 5, 2a² + 5 ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಈಗ ನೋಡ್ರಿ, ಎಕ್ಸ್ ಅಂದ್ರ 2a², ಎ ಅಂದ್ರ 9, ಬಿ ಅಂದ್ರ 5. ಎಲ್ಲೆಲ್ಲಿ ಎಕ್ಸ್ ಇದೆ ಅಥವಾ x² ಇದೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 2a² ಅನ್ನ ಹಾಕ್ಬೇಕು. ಬಿ ಎ ಇದ್ದಲ್ಲೇ 9 ಹಾಕ್ಬೇಕು, ಬಿ ಇದ್ದಲ್ಲೇ 5 ಅನ್ನ ಹಾಕ್ಬೇಕು. ಹೌದಾ? ಈಗ ಹಾಕೋಣಂತ. ಸೊ 2a² ಬ್ರಾಕೆಟ್ ಸ್ಕ್ವೇರ್, ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಎ ಅಂದ್ರೆ ಏನಿದೆ, ಎ ಅಂದ್ರ 9 ಇದೆ, 9 ಪ್ಲಸ್ 5, ಎಕ್ಸ್ ಅಂದ್ರೆ ಏನಿದೆ ಇಲ್ಲಿ, 2a² ಅಂತ ಇದೆ. ಹೌದಾ? 2a² ಪ್ಲಸ್ ಎ ಬಿ ಅಂದ್ರೆ ಏನಿದೆ ಇಲ್ಲಿ, ಎ ಅಂದ್ರ 9, ಬಿ ಅಂದ್ರ 5 ಅಂತ ಇದೆ. ಸೊ 9 ಇಂಟು 5 ಅಂತ ಇದೆ. ಕರೆಕ್ಟಾ? ನೋಡ್ರಿ ನೆಕ್ಸ್ಟ್ 2a² ಅನ್ನ ಸ್ಕ್ವೇರ್ ಮಾಡ್ರಿ. 2 ಅನ್ನ ಸ್ಕ್ವೇರ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ, 4 ಆಗತ್ತ. ಕರೆಕ್ಟಾ? ನೆಕ್ಸ್ಟ್ a² ಅನ್ನ ಸ್ಕ್ವೇರ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ, a² ಇಂಟು a². ಇವು ನಿಮಗ ಆಲ್ರೆಡಿ ಘಾತಾಂಕಗಳ ನಿಯಮಗಳ ಬಗ್ಗೆ ಹೇಳೇನಿ. ಏನಂದ್ರ ಈ ಎ ಅಷ್ಟೇ ಇರ್ತೈತಿ, ಇವನ್ ಎರಡು ನಾವು ಗುಣಾಕಾರ, ಈಗ 2 ಇದ್ದಿದ್ದಕ್ ನಮಗ ಗುಣಾಕಾರ ಮಾಡಿದ್ರು 4 ಬರ್ತೈತಿ, ಏನೋ ಎಡಿಷನ್ ಮಾಡಿದ್ರು ನಮಗ 4 ಬರ್ತೈತಿ. ಬಟ್ ಬೇರೆ ಸಂಖ್ಯೆ ಇದ್ದಾಗ ಇವನ್ ಎರಡು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಪ್ಲಸ್ ಮಾಡ್ಬೇಕು. ಸೊ ಎಷ್ಟಾಗತ್ತಂದ್ರ ಇದು a⁴ ಆಗತ್ತ. 4a⁴ ಪ್ಲಸ್ 9 + 5 ಎಷ್ಟಾಗತ್ ನೋಡ್ರಿ, 9 + 5 ಎಷ್ಟಾಗತ್ತ, 14, 2a² ಇಂಟು 2a². ಹೌದಾ? ಪ್ಲಸ್ 9 5 ಎಷ್ಟಾಗತ್ ನೋಡ್ರಿ, 9 ಇಂಟು 5 ಮಾಡಿದ್ರ 45 ಆಗತ್ತ. ಹೌದಾ? ಸೊ ಇನ್ನು ಇದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. 4a⁴ ಪ್ಲಸ್ ಇಲ್ಲಿ ನೋಡ್ರಿ 14 2 ಎಷ್ಟಾಗತ್ ನೋಡ್ರಿ, ಇದು 14 ಇಂಟು 2 ಮಾಡ್ರಿ, ಯಾಕಂದ್ರೆ ಇಲ್ಲಿ ಇನ್ನು 2 ಒಂದು ಉಳಿದಿದೆ ನಮಗ. 14 2 28a² ಪ್ಲಸ್ 45. ಕರೆಕ್ಟಾ? ಇನ್ ಮೇಲೆ ಇದನ್ನ ನಾವ್ ಏನ್ ಮಾಡಕ್ ಬರುದಿಲ್ಲ ಹೇಳ್ರಿ, ಸಿಂಪ್ಲಿಫೈ ಮಾಡ್ಲಿಕ್ಕಂತೂ ಬರುದಿಲ್ಲ. ಯಾಕಂದ್ರೆ ಇಲ್ಲೇ ಇದು a⁴ ಇದೆ, ಇದು a² ಇದೆ, ಇಲ್ಲೇ a�0 ಇದ್ದಂಗಿದು. ಹೌದಾ? a�0 ಅಂದ್ರ 1 ಇದ್ದಂಗ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕಂತೂ ಬರುದಿಲ್ಲ. ಸೊ ಇದು ಇಷ್ಟಕ್ಕ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದು ಈ ಸಮೀಕರಣವನ್ನ ಬಳಸಿ ನಾವು ಈ ರೀತಿ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 6th ಈಸಿ ಇದೆ, ನೀವ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ ನೋಡೋಣ ಅಂತೀವಿ, ಯಾವ್ದಂದ್ರ ಕೆಳಗಿನ ವರ್ಗಗಳನ್ನು. ಥರ್ಡ್ ಮೇನ್ ಏನಿದೆ, ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಥರ್ಡ್ ಮೇನ್ ಏನಿದೆ, ಕೆಳಗಿನವುಗಳ ವರ್ಗಗಳನ್ನು ನಿತ್ಯ ಸಮೀಕರಣ ಬಳಸಿ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ ನೋಡ್ರಿ, b−7y² ಅಂತ ಇದೆ. b−7² ಈ ಪ್ರಾಬ್ಲಮ್ ಒಳಗೂ ಕೂಡ ನಮಗ ಅವರು ಇದ ನಿತ್ಯ ಸಮೀಕರಣವನ್ನ ಬಳಸ್ರಿ ಅಂತ ಹೇಳಿಲ್ಲ. ಯಾವ್ದಾದ್ರು ನಿತ್ಯ ಸಮೀಕರಣ ಬಳಸ್ಬೇಕು, ಬಟ್ ಅದರದ ವ್ಯಾಲ್ಯೂವನ್ನ ನಾವು ಕಂಡು ಹಿಡಿಬೇಕಂತ ಅಷ್ಟೇ ಹೇಳ್ಯಾರ. ಹೌದಾ? b−7² ಅಂದಾಗ ಅದು ಯಾವ ರೀತಿ ಬರ್ತೈತಿ ನೋಡ್ರಿ, ಈ ರೀತಿ. ನಿಮಗೆ ಯಾವ್ದಾದ್ರು ನಿತ್ಯ ಸಮೀಕರಣ ನೋಡಿದ್ರಿ ಏನು, ಯಾವ ರೀತಿ ಇದೆ ಹೇಳ್ರಿ ಇದು ನಿತ್ಯ ಸಮೀಕರಣ? ಯಾರಾದ್ರೂ ಹೇಳ್ಬೋದಾ? b−7² ಅಂದ್ರ a−b². ಹೌದಾ? ಇದು ನಮಗೆ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಗೊತ್ತಿದೆಯಲ್ಲ, a−b² = a². ಹೌದಾ? -2ab + b². ಕರೆಕ್ಟಾ? a² -2ab + b² ಅಂತ ಇದೆ. ಕರೆಕ್ಟಾ? ಸೊ ಇಲ್ಲಿ a ಅಂದ್ರ ಬಿ ಅಂದ್ರ 7 ಅಂತ ಇದೆ. ಹೌದಾ? a ಅಂದ್ರ ಬಿ ಅಂದ್ರ 7 ಅಂತ ಇದೆ. ಸೊ a ಇದ್ದಲ್ಲಿ ಏನ್ ಹಾಕ್ಬೇಕು ಹೇಳ್ರಿ, ನಾವು b² ಅನ್ನ ಹಾಕ್ಬೇಕು. -2 ಇಂಟು a ಅಂದ್ರೆ ಏನ್ ಹಾಕ್ಬೇಕು, ಮತ್ತು ಇಲ್ಲಿ ನಾವು b ಅನ್ನ ಹಾಕ್ಬೇಕು. ಇಂಟು b ಅಂದ್ರೆ ಎಷ್ಟು ಹಾಕ್ಬೇಕು, 7 ಅನ್ನ ಹಾಕ್ಬೇಕು. ಪ್ಲಸ್ b² ಅಂದ್ರೆ ಇಲ್ಲಿ b ಬದ್ಲಿ ನಾ ಏನ್ ಹಾಕ್ಬೇಕು ಹೇಳ್ರಿ, ಇಲ್ಲಿ
7 ಬ್ರಾಕೆಟ್ ಸ್ಕ್ವೇರ್ ಅನ್ನ ಹಾಕ್ಬೇಕು. ಸೊ ಇಲ್ಲಿ ಬಿ ಸ್ಕ್ವೇರ್ ಅಂದ್ರೆ ಏನಾಗುತ್ತ, ಬಿ ಸ್ಕ್ವೇರ್ ಆಗತ್ತೆ, ಇದು ಬಿ ಇಂಟು ಬಿ, ಬಿ ಸ್ಕ್ವೇರ್. ಹೌದಾ, ಮೈನಸ್ ಇಲ್ಲಿ ಮೊದಲು ನಾವ್ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಅದರ ಜೊತೆಗೆ ನಾವು ಚರಾಕ್ಷರಗಳನ್ನ ಗುಣಾಕಾರ ಮಾಡಿ ಇಡ್ಬೇಕು. ಸೊ ಇಲ್ಲಿ ನೋಡ್ರಿ 7 ಎರಡ್ಲೆ 14, ಅದಾದ್ಮೇಲೆ ನೆಕ್ಸ್ಟ್ ಉಳಿಯೋದು ಏನ್ ನಮಗ, ಬಿ ಎಷ್ಟ ಉಳಿತೈತಿ, ಕರೆಕ್ಟಾ, ಬಿ ಪ್ಲಸ್ 7ಅನ್ನ 2 ಸಲ ಗುಣಾಕಾರ ಮಾಡ್ರಿ, 7 ಏಳೆ ಅಥವಾ 7 7 ಜಾ ಎಷ್ಟಾಗತ್ ನೋಡ್ರಿ, 49. ಹೌದಾ, 7 ಏಳೆ 49. ಬಿ ಸ್ಕ್ವೇರ್ ಮೈನಸ್ 14 ಬಿ ಪ್ಲಸ್ 49 ಆಯ್ತು. ಅಂದ್ರ ಈ ವರ್ಗವನ್ನ, ಈ ಸಮೀಕರಣವನ್ನ ಬಿಡಿಸಿದಾಗ ನಮ್ಗೆ ಆನ್ಸರ್ ಏನ್ ಬಂತು, ಬಿ ಸ್ಕ್ವೇರ್ ಮೈನಸ್ 14 ಬಿ ಪ್ಲಸ್ 49 ಅಂತ ಬಂತು. ಕರೆಕ್ಟಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಎಕ್ಸ್ ವೈ ಪ್ಲಸ್ 3z ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ, ಸೆಕೆಂಡ್ ಒನ್. ಇವೆಲ್ಲ ಈಸಿ ಪ್ರಾಬ್ಲಮ್ಸ್ ಇದಾವ, ಒಂದ್ 2 ಅಥವಾ 3 ಬಿಡಿಸಿ ನಾ ಮತ್ತೆ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗ್ತಾ ಇರ್ತೇನೆ. ಹೌದಾ, ಸೊ ಈಗ ನೋಡ್ರಿ ಸೆಕೆಂಡ್ ಒನ್ ಏನಿದೆ, ಎಕ್ಸ್ ವೈ, ಹೌದಾ, ಪ್ಲಸ್ 3z ಬ್ರಾಕೆಟ್ ಸ್ಕ್ವೇರ್, ಎಕ್ಸ್ ವೈ ಪ್ಲಸ್ 3z ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ, ಸೊ ಈಗ ಏನಾಗತ್ ನೋಡ್ರಿ, ಇದು ಯಾವ ಸೂತ್ರದ ಪ್ರಕಾರ ಇದೆ, ಯಾವ ನಿತ್ಯ ಸಮೀಕರಣ ಅಥವಾ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಪ್ರಕಾರ ಇದೆ ಹೇಳ್ರಿ, ಇದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಕರೆಕ್ಟಾ, ಎ ಅಂದ್ರೆ ಎಕ್ಸ್ ವೈ, ಬಿ ಅಂದ್ರ 3z ಅಂತ ಇದೆ. ಸೊ ಇದ್ರದ್ದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಏನು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಸೊ ಎ ಅಂದ್ರ ನಾ ಏನ್ ಹಾಕ್ಬೋದು ಹೇಳ್ರಿ, ಇಲ್ಲಿ ಎಕ್ಸ್ ವೈ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದ್ರೆ ಏನಿದೆ ಎಕ್ಸ್ ವೈ ಇಂಟು ಬಿ ಅಂದ್ರೆ ಏನಿದೆ ಇಲ್ಲಿ ನಮಗ 3z ಇದೆ, 3z ಪ್ಲಸ್ ಬಿ ಅಂದ್ರೆ ಮತ್ತು ನಮ್ಗೇನಿದೆ ಇಲ್ಲಿ 3z ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಕರೆಕ್ಟಾ, ಅವು ಏನ್ ನಾವು ವ್ಯಾಲ್ಯೂಗಳನ್ನ ನೀಟಾಗಿ ತುಂಬಿದ್ವಿ. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್, ಎಕ್ಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನಾಗತ್ತ, ಎಕ್ಸ್ ಅನ್ನು ಸ್ಕ್ವೇರ್ ಮಾಡ್ಬೇಕು ನಾವು, ವೈ ಅನ್ನು ಸ್ಕ್ವೇರ್ ಮಾಡ್ಬೇಕು. ಏನಾಗತ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ, ಪ್ಲಸ್ ಇಲ್ಲಿ ನೋಡ್ರಿ ಫಸ್ಟ್ ನಿಮಗ ಈ ಹಿಂದಿನ ಪ್ರಾಬ್ಲಮ್ ಒಳಗೆ ಹೇಳಿದ ಹಾಗೆ ನಾ ಏನ್ ಮಾಡ್ಬೇಕು ಹೇಳ್ರಿ, ಫಸ್ಟ್ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ ಯಾವ್ದು ಏನು ಇಲ್ಲ ಅಂದ್ರ 1 ಇರ್ತೈತಿ, ಅದಾದ್ಮೇಲೆ ಇಲ್ಲಿ 3 ಇದೆ, 2 ಮೂರ್ಲೆ 6. ಹೌದಾ, ಆಮೇಲೆ ಎಕ್ಸ್ ಅಷ್ಟ ಉಳಿತು, ಮತ್ ಯಾವ್ದಾದ್ರು ಸಂಖ್ಯೆ ಇದೆ, ಚರಾಕ್ಷರ ಇದೆ ಏನ್ ನೋಡ್ರಿ, ಇಲ್ಲಿ ಎಕ್ಸ್ ಅಷ್ಟ ಇದೆ, ವೈ ಅಷ್ಟ ಇದೆ, ಆಮೇಲೆ ಜೆಡ್ ಅಷ್ಟ ಇದೆ, ಅಂದ್ರ 6xyz ಅಂತ ಇದೆ. ಪ್ಲಸ್ ಇಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಸಂಖ್ಯೆಯನ್ನ ಗುಣಾಕಾರ ಮಾಡ್ಬೇಕು. 3 ಮೂರ್ಲೆ ಎಷ್ಟಾಗತ್ ನೋಡ್ರಿ, 9. 3 ಮೂರ್ಲೆ ಒಂದೊಂದ್ಸಲ ನಾನ್ ಬಹಳ ಜನ ಸ್ಟೂಡೆಂಟ್ಸ್ ಹೇಳೋದೇನಂದ್ರ 3 ಮೂರ್ಲೆ 6 ಅಂದ್ಬಿಡ್ತೀರಿ ಪಟ್ನ. ಹೌದಾ, ಸೊ 3 ಮೂರ್ಲೆ 9. ಬಹಳ ಜನ ನೋಡಿದ 3 ಮೂರ್ಲೆ 3 6 ಅಂದ್ಬಿಡ್ತೀರಿ. ಸೊ ಇದೇನಂದ್ರ ದಟ್ ಈಸ್ ರಾಂಗ್. ಸೊ 3 ಮೂರ್ಲೆ 9 ಆಗತ್ತ, ಅದಾದ್ಮೇಲೆ ಜೆಡ್ ಸ್ಕ್ವೇರ್ ಆಗತ್ತ. ಸೊ ಆನ್ಸರ್ ಏನ್ ಬಂತ ನೋಡ್ರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 6xyz ಪ್ಲಸ್ 9z ಸ್ಕ್ವೇರ್ ಅಂತ ಇದೆ. ಹೌದಾ, ಸ್ವಲ್ಪ ನಿಮಗೇನು ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿನ ಒಮ್ಮೆ ನಿಮ್ಗ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ನಾವು ನೀಟಾಗಿ ಫಾರ್ಮುಲಾ ಒಳಗೆ ತುಂಬಿ ಸಿಂಪ್ಲಿಫೈ ಮಾಡಿದ್ರ ಇದು ಬಹಳ ಈಸಿ ಪ್ರಾಬ್ಲಮ್ಸ್ ಅದಾವ. ಹೌದಾ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಥರ್ಡ್ ಒನ್ ನೀವ ಮಾಡಬಹುದು, 4th ಒನ್ 5th ಒನ್ ಮಾಡ್ತೇನೆ ನೋಡ್ರಿ, ಯಾಕಂದ್ರೆ ಅದು ಸ್ವಲ್ಪ ಭಿನ್ನ ರಾಶಿ ಒಳಗಿದೆ. ಭಿನ್ನ ರಾಶಿ ಇದ್ರೆ ನಿಮ್ಗ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. ಸೊ ಏನ್ ಮಾಡ್ತೇನೆ ನೋಡ್ರಿ, ನಾನು 4th ಒನ್ ಅನ್ನ ಮಾಡ್ತೇನೆ ನೋಡ್ರಿ. 4th ಒನ್, ಹೌದಾ, 4th ಒನ್ ಏನಿದೆ ನೋಡ್ರಿ, 2m. ಹೌದಾ, 2m ಡಿವೈಡೆಡ್ ಬೈ 3 ಪ್ಲಸ್ 3n ಡಿವೈಡೆಡ್ ಬೈ 2, 3n ಡಿವೈಡೆಡ್ ಬೈ 2 ಬ್ರಾಕೆಟ್ ಸ್ಕ್ವೇರ್. ಹೌದಾ, 2m ಡಿವೈಡೆಡ್ ಬೈ 3 ಪ್ಲಸ್ 3n ಡಿವೈಡೆಡ್ ಬೈ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ಇದು ಯಾವ ಸೂತ್ರದ ಪ್ರಕಾರ ಇದೆ ಹೇಳ್ರಿ ನೋಡೋಣ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಕರೆಕ್ಟಾ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು
ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತೆ. ಸೊ ಎ ಅಂದ್ರ 2m/3, ಬಿ ಅಂದ್ರ 3n/2 ಅಂತ ಇದೆ. ಸೊ ನೋಡ್ರಿ ನಾನು ಯಾವ ರೀತಿ ಬರಿತೀನಿ, 2m/3 ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟಾ, ಪ್ಲಸ್ 2 ಇಂಟು ಎ ಅಂದ್ರೆ ಏನಿದೆ 2m/3 ಅಂತ ಇದೆ, ಇಂಟು ಬಿ ಅಂದ್ರೆ ಏನಿದೆ 3n/2 ಅಂತ ಇದೆ. ಹೌದಾ, 3n/2 ಪ್ಲಸ್ ಬಿ ಅಂದ್ರೆ ಏನಿದೆ 3n/2 ಬ್ರಾಕೆಟ್ ಸ್ಕ್ವೇರ್, 3n/2 ಬ್ರಾಕೆಟ್ ಸ್ಕ್ವೇರ್, 3n/2 ಬ್ರಾಕೆಟ್ ಸ್ಕ್ವೇರ್. ಈಗ ನಾವು ಸಿಂಪ್ಲಿಫೈ ಮಾಡಬೇಕು ಕರೆಕ್ಟಾ. ಇಲ್ಲಿ ನೋಡ್ರಿ 2 ಅದನ್ನ 2 ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ 4m ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ ಹೇಳ್ರಿ 9 ಆಗತ್ತ. ಪ್ಲಸ್ ಇಲ್ಲಿ ನೋಡ್ರಿ ಎಲ್ಲಾದ್ರೂ ಸ್ವಲ್ಪ ಕಟ್ತಾ ಹೋಕ್ಕವೆ ನೀವು, ಫಸ್ಟ್ 2 ಈ 2 ಹೋಯ್ತು, 3 ಹೋಯ್ತು, ಅಂದ್ರೆ ಏನ್ ಉಳಿತು ಇಲ್ಲಿ 2mn ಅಷ್ಟೇ ಉಳಿತು. ಹೌದಾ, 2mn ಪ್ಲಸ್ ಇಲ್ಲಿ ನೋಡ್ರಿ 3ಅನ್ನ ಮತ್ತೆ ನಾವು 2 ಸಲ ಗುಣಾಕಾರ ಮಾಡ್ಬೇಕು, 3 3 9, n ಇಂಟು n ಸ್ಕ್ವೇರ್ ಅಂದ್ರೆ n ಇಂಟು n ಎಷ್ಟಾಗತ್ ನೋಡ್ರಿ n ಸ್ಕ್ವೇರ್ ಡಿವೈಡೆಡ್ ಬೈ 2 ಟು 4 ಆತ. ಹೌದಾ, ಅಂದ್ರ ಆನ್ಸರ್ ಏನ್ ಬಂತ್ ನೋಡ್ರಿ 4m ಸ್ಕ್ವೇರ್ ಬೈ 9 ಪ್ಲಸ್ 2mn ಪ್ಲಸ್ 9n ಸ್ಕ್ವೇರ್ ಬೈ 4 ಅಂತ ಬಂತು. ಸ್ವಲ್ಪ ನಿಮಗ್ ಕನ್ಫ್ಯೂಸ್ ಆಗೋದಂದ್ರೆ ಇದನ್ನ ಭಿನ್ನ ರಾಶಿ ಒಳಗ್ ಕೊಟ್ಟಿದ್ದಕ್ಕ ನೀವ್ ಅದನ್ನ ಬರೀ ಪ್ರಾಬ್ಲಮ್ ನೋಡಿದ್ರೆ ನಿಮ್ಗ ಟೆನ್ಷನ್ ಆಗ್ತೈತಿ. ಯಾಕಂದ್ರ ಯಾವ ರೀತಿ ಬಿಡಿಸ್ಬೇಕು, ಭಿನ್ನ ರಾಶಿ ಇದ್ರೆ ಆಲ್ಮೋಸ್ಟ್ ನೀವು ತಪ್ಪು ಚಾನ್ಸನ ಬಹಳ ಇರ್ತೈತಿ. ಸೊ ಅವಾಗ ನೀವೇನ್ ಮಾಡ್ಬೇಕು, ನೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ಎಲ್ಲಿ ಏನು ತಪ್ಪುವಂತ ಚಾನ್ಸಸ್ ಇರುದಿಲ್ಲ. ನಮಗ್ ಮೇನ್ ಗೊತ್ತಿರೋದು ಈ ಸೂತ್ರ ಗೊತ್ತಿದ್ರೆ ನಾವು ಈಸಿಲಿ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ 5th ಒನ್. ಈ ಥರ್ಡ್ ಮೇನ್ ಒಳಗ ಇದು ಲಾಸ್ಟ್ ಪ್ರಾಬ್ಲಮ್. ಉಳಿದಿದ್ದು ನೀವ ಮಾಡ್ಬೋದು, ಅಲ್ಲೇ ಇನ್ನ 2 ಪ್ರಾಬ್ಲಮ್ಸ್ ಉಳಿದವು, ಅವ್ನ್ ನೀವ ಮಾಡ್ಬೋದು. 5th ಒನ್ ಏನಿದೆ ನೋಡ್ರಿ 0.4p. ಹೌದಾ, 0.4p ಮೈನಸ್ 0.5q. ಹೌದಾ, 0.4p ಮೈನಸ್ 0.5q ಬ್ರಾಕೆಟ್ ಸ್ಕ್ವೇರ್. ಹೌದಾ, ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ಇದು ಯಾವ ನಿತ್ಯ ಸಮೀಕರಣದ ರೂಪದೊಳಗಿದೆ ಹೇಳ್ರಿ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ ಇದು. ಹೌದಾ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ ನೋಡ್ರಿ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗುತ್ತ. ಹೌದಾ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗುತ್ತ. ಎ ಅಂದ್ರ 0.4p ಅಂದಂಗ, ಬಿ ಅಂದ್ರ 0.5q ಅಂದಂಗ. ಹೌದಾ, ಸೊ ಎ ಅಂದ್ರ ನಮ್ಗೆ ಎಷ್ಟ್ ಆಯ್ತು ನೋಡ್ರಿ 0.4p ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟಾ, ಮೈನಸ್ 2 ಇಂಟು 0.4p ಇಂಟು 0.5q. ಹೌದಾ, ಪ್ಲಸ್ 0.5q ಬ್ರಾಕೆಟ್ ಸ್ಕ್ವೇರ್. ಯಾಕಂದ್ರ ಬಿ ಅಂದ್ರೆ ಏನಿದೆ ನಮ್ಗ 0.5q ಸ್ಕ್ವೇರ್ ಅಂತ ಇದೆ. ಹೌದಾ, ಸೊ ಈಗ ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 0.4 ಇಂಟು 0.4, 0.4 ಇಂಟು 0.4 ಅಂದಾಗ ಇಲ್ಲಿ ನೋಡ್ರಿ ನಾ ಯಾವ ರೀತಿ ಮಾಡ್ತೇನಂದ್ರ 0.4 ಅಂತ ಇದೆಯಲ್ಲ, ನಾ ಈಗ ಏನ್ ಮಾಡ್ಬೇಕಂದ್ರ ಈ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಇದ್ದಾಗ ನಾವ್ ಯಾವ ರೀತಿ ಗುಣಾಕಾರ ಮಾಡ್ಬೇಕಂದ್ರ, ನಾನ್ ನಿಮಗ್ ಈಸಿ ವೇ ಒಳಗ್ ಹೇಳೋದಂದ್ರ ಈ ಪಾಯಿಂಟ್ ಇಲ್ಲ ಅನ್ಕೋರಿ. ಹೌದಾ, ಪಾಯಿಂಟ್ ಇಲ್ಲ ಅಂದಾಗ ನಮಗ 0.4 ಅಂದ್ರೆ ಎಷ್ಟಾಗತ್, ನಾವು 4 ಅಂತ ಅಷ್ಟ ಕನ್ಸಿಡರ್ ಮಾಡ್ತೇವೆ. ಹೌದಾ, 4 ಇಂಟು 4 ಎಷ್ಟಾಗತ್ ನೋಡ್ರಿ 16 ಆಯ್ತು. ಹೌದಾ, ಈಗ 16 ಆದಾಗ ನಾವು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನ ಅದಾವು ಎಣಿಸ್ಬೇಕು. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇಲ್ಲೊಂದು ಸ್ಥಾನ ಇದೆ, ಇಲ್ಲೊಂದು ಸ್ಥಾನ ಇದೆ. ಟೋಟಲ್ ಎಷ್ಟು ಪ್ಲೇಸ್ ವ್ಯಾಲ್ಯೂ ಅದು ಹೇಳ್ರಿ 2 ಅದು, 2 ಪ್ಲೇಸ್ ಅದು ಅಂದ್ರ 1 2 ಆಯ್ತು. ಸೊ ಈಗ ಬಂದ ಆನ್ಸರ್ ಇದೆಯಲ್ಲ 16 ಬಂದಿದೆಯಲ್ಲ, ಅದಕ್ಕೆ ನಾವ್ ಏನ್ ಮಾಡ್ಬೇಕು 1 2 ಆದ್ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟು 0 ಕೊಡ್ಬೇಕು. ಅಂದ್ರ 0.4 ಇಂಟು 0.4 ಅದ್ರದ್ದು ಆನ್ಸರ್ ಎಷ್ಟು ಬರ್ತೈತೆ ಹೇಳ್ರಿ 0.4
16. ಇದನ್ನ ಓದೋದು 16 ಅಂತ ಓದಬಾರ್ದು, 16 ಅಂತ ಓದ್ಬೇಕು. ಕರೆಕ್ಟಾ? ಪಿ ಇಂಟು ಪಿ, ಪಿ ಸ್ಕ್ವೇರ್ ಆಯ್ತು, ಮೈನಸ್ ಇಲ್ಲಿ ನೋಡ್ರಿ ಇದನ್ನ ಹೇಳಿ 0.4 ಇಂಟು 0.5 ಅನ್ನ ಗುಣಾಕಾರ ಮಾಡೋಣ. ಫಸ್ಟ್ 0.4 ಇಂಟು 0.5 ಇದೆ, ಹೌದಾ? ನಿಮಗೆ ಆಲ್ರೆಡಿ ನಾ ಈಗ ಹೇಳಿದ ಹಾಗೆ ಅಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೋರಿ, ಹೌದಾ? ಅಂದ್ರೆ ಎಷ್ಟಿದೆ ಇದ್ದಂಗಾಯ್ತು? 4 ಇಂಟು 5 ಅಷ್ಟ ಮಾಡ್ರಿ. 4 5 ಎಷ್ಟಾಯ್ತು? 20 ಆಯ್ತು, ಹೌದಾ? 4 5 20 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನ ಇದಾವು ಎನಸ್ರಿ. ಇಲ್ಲಿ ಎಷ್ಟಾಯ್ತು ನೋಡ್ರಿ? 1 2 1 2. ಈ ಡೆಸಿಮಲ್ ಪಾಯಿಂಟ್ ಅನ್ನ ಆ ಕಡೆಯಿಂದ ಈ ಸೈಡ್ ನಿಂದ ನಾವು ಎಣಿಸ್ಕೊಂತ ಬಂದು 1 2 ಆದ್ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟು 0 ಅಂತ ಬರಿಬೇಕು. ಸೊ ಇದು ಆನ್ಸರ್ ಎಷ್ಟು ಬಂತು ಈಗ? 0.20 ಅಂತ ಬಂತು. ಆಮೇಲೆ ಇಲ್ಲಿ ಇನ್ನೂ ಒಂದು ಗುಣಾಕಾರ ಮಾಡೋದಿದೆ ನಮ್ಗ, ಅಂದ್ರ ಇದಕ್ಕ ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. ಕರೆಕ್ಟಾ? ಇಲ್ಲಿ ನೋಡ್ರಿ 2 0 0, 2 2 4, ಹೌದಾ? ಪಾಯಿಂಟ್ 2 0 0 ಎಷ್ಟಾಯ್ತು? 0.40 ಅಂತ ಆಯ್ತು. 0.40 ಪಿ ಕ್ಯೂ ಅಂತ ಆಯ್ತು. ಕರೆಕ್ಟಾ? ಪ್ಲಸ್ ಇಲ್ಲಿ ನೋಡ್ರಿ 0.5 ಕ್ಯೂ ಸ್ಕ್ವೇರ್ ಅಂತ ಇದೆ, 0.5 ಕ್ಯೂ ಸ್ಕ್ವೇರ್ ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ 0.5 ಇದ್ದಾಗ 0.5 ಇಂಟು 0.5 ಅವಾಗ ನೋಡ್ರಿ ಇಲ್ಲೇ ಡೆಸಿಮಲ್ ಪಾಯಿಂಟ್ಸ್ ಇಲ್ಲ ಅಂತನ ನಾವು ಗುಣಾಕಾರ ಮಾಡ್ಬೇಕು. 5 5 ಎಷ್ಟಾಯ್ತು? 25 ಆಯ್ತು. ಇಲ್ಲಿ 0 ಇರೋದ್ರಿಂದ 25 ಅಂತ ಕೊಡ್ತೇನೆ, ಹೌದಾ? ಸೊ ಈಗ ಏನಾಯ್ತು? ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ಸ್ಥಾನ ಅದಾವ್, 1 2. ಸೊ ನಾವು 2 ಸ್ಥಾನವನ್ನ ಬಿಟ್ಟ ಪಾಯಿಂಟ್ ಅನ್ನ ಕೊಡ್ಬೇಕು. 1 2 ಇಲ್ಲೇ ಪಾಯಿಂಟ್ ಕೊಟ್ವಿ ಅಂದ್ರೆ ಎಷ್ಟಾಯ್ತು? 0.25 ಕ್ಯೂ ಇಂಟು ಕ್ಯೂ ಸ್ಕ್ವೇರ್ ಆಯ್ತು, ಹೌದಾ? ಇಲ್ಲಿ ನೋಡ್ರಿ ಆನ್ಸರ್ ಎಷ್ಟು ಬಂತದು? 0.4 ಪಿ ಮೈನಸ್ 0.5 ಕ್ಯೂ ಬ್ರಾಕೆಟ್ ಸ್ಕ್ವೇರ್ ಆನ್ಸರು 0.16 ಪಿ ಸ್ಕ್ವೇರ್ ಮೈನಸ್ 0.40 ಪಿ ಕ್ಯೂ ಪ್ಲಸ್ 0.25 ಕ್ಯೂ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? ಇದು ಇದ್ರದ್ದು ಆನ್ಸರ್ ಇದೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವು. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿ ಆದ್ಮೇಲೆ ಇನ್ನು ಟೈಮ್ ಇತ್ತಂದ್ರೆ ನಾನು ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡ್ತೇನೆ ಅಂತ, ಹೌದಾ? ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಹೌದಾ? ಸೊ ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ? 56 ಇಂಟು 44 ಅನ್ನು ನಿತ್ಯ ಸಮೀಕರಣದಲ್ಲಿ ಬರೆದಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಇಂಟು 56 ಇಂಟು 44 ಅನ್ನ ನಾವು ನಿತ್ಯ ಸಮೀಕರಣದೊಳಗೆ ಬರಿಬೇಕು. ಯಾವ ರೀತಿ ಬರಿಬೇಕು ನೋಡ್ರಿ ಇಲ್ಲಿ? 56 ಇಂಟು 44 ರೂಪದೊಳಗೆ ಬರಿಬಹುದು, ಅಥವಾ 50 ಪ್ಲಸ್ 6 ಇಂಟು 50 ಮೈನಸ್ 6, ಅಥವಾ ಆಪ್ಷನ್ ಸಿ ಏನಿದೆ 44 ಇದೆ, ಆಪ್ಷನ್ ಡಿ ಏನಿದೆ 56 ಅಂತ ಇದೆ, ಹೌದಾ? ಸೊ ಇದನ್ನ ನಾವು ಯಾವ ರೂಪದೊಳಗೆ ಬರಿಬೇಕಂದ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ರೂಪದೊಳಗ ಬರಿಬೇಕು, ಹೌದಾ? ಸೊ ಇಲ್ಲಿ ಎಷ್ಟಾಗತ್ ನೋಡ್ರಿ? 50 ಪ್ಲಸ್ 6 ಅಂದ್ರೆ ಎಷ್ಟಾಯ್ತು? 56 ಆಯ್ತು. 50 ಮೈನಸ್ 6 ಅಂದ್ರೆ ಎಷ್ಟಾಯ್ತು? 44 ಅಂದಂಗ ಆಯ್ತು. ಇವಾಗ ನಮಗ ಈಸಿಲಿ ನಿತ್ಯ ಸಮೀಕರಣದೊಳಗ ಸೂತ್ರದೊಳಗ ಹಾಕಿ ನಾವು ಈಸಿಲಿ ಲೆಕ್ಕಗಳನ್ನ ಮಾಡಬಹುದು. ಈಗ ನಾವು 56 ಇಂಟು 44 ಮಾಡ್ಕೋತ ಹೋದ್ರ ಬಹಳ ಟೈಮ್ ಆಗ್ತೈತಿ. ಅದೇ ನೀವು ನಿತ್ಯ ಸಮೀಕರಣದೊಳಗೆ ಹಾಕಿದ್ರೆ ಇನ್ನು ಈಸಿಯಾಗಿ ಮಾಡಬಹುದು. ಸೊ ಹಂಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ 1000 ಸ್ಕ್ವೇರ್ ಅಂತ ಇದೆ. ಇದರ ಬೆಲೆ 1000 ಸ್ಕ್ವೇರ್ ಅಂದ್ರ ನಮ್ಗೆ ಏನಾಗ್ಬೇಕು ಹೇಳ್ರಿ? ಅದು ಅದ್ರದ್ದು ಡಬಲ್ ಆಗ್ಬೇಕದೀಗ, ಹೌದಾ? ಅಲ್ಲಿ ನೋಡ್ರಿ 3 0 ಅದಾವಂದ್ರೆ ಎಷ್ಟು? ಆಮೇಲೆ ಅದ್ರದ್ದು ಸ್ಕ್ವೇರ್ ಆದಾಗ ಇಲ್ಲಿ ನೋಡ್ರಿ ಆಪ್ಷನ್ ಎ 2000 ಇದೆ, ಆಪ್ಷನ್ ಬಿ 100 ಇದೆ, ಆಪ್ಷನ್ ಸಿ ಎಷ್ಟಿದೆ ನೋಡ್ರಿ ಇಲ್ಲಿ, ಹೌದಾ? ಎಷ್ಟಿದೆ? 1 ಲಕ್ಷ ಇದೆ. ನೆಕ್ಸ್ಟ್ ಎಷ್ಟಿದೆ? ಸಾರಿ, ಇದು 10 ಲಕ್ಷ ಇದೆ, ಹೌದಾ?
10 ಲಕ್ಷ ಇದೆ, ಆಮೇಲೆ ಇದು 10 ಇದೆ. ಇಲ್ಲಿ ನೋಡ್ರಿ ನಿಮಗ್ ಸಿಂಪಲ್ ಟ್ರಿಕ್ಸ್ ಅಂದ್ರ ಈ 1000ನ್ನ 2 ಸಲ ನಾವು ಗುಣಾಕಾರ ಮಾಡಿದ್ವಿ ಅಂತ ತಿಳ್ಕೊರಿ. ಅವಾಗ ಎಷ್ಟಾಗತ್ ನೋಡ್ರಿ 1 2 3. ಅದು ಇನ್ನು 3 ಅಂದ್ರ 2 ಅಂದ್ರ ಡಬಲ್ ಅಂದಾಗ 3 + 3 ಎಷ್ಟು 0 ಬರ್ತಾವ ನಮಗ? 6 0 ಬರ್ತಾವ. 1000 ಸ್ಕ್ವೇರ್ ಅಂದ್ರೆ ನಮ್ಗೆ ಅಲ್ಲೇ ಟೆನ್ಷನ್ ಆಗಬಾರ್ದು, ಯಾಕಂದ್ರೆ ಇದನ್ನ ಡೈರೆಕ್ಟ್ ನೋಡಿ ಹಾಕ್ಬೋದು. ನಮಗಂದ್ರೆ ಎಷ್ಟು ಬರ್ತೈತಿ ಇದು ಆನ್ಸರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ. ಬೀಜೋಕ್ತಿಯ ಸಂಖ್ಯಾ ಸಹಗುಣಕ ಎಷ್ಟಾಗತ್ ನೋಡ್ರಿ? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್, ಆಪ್ಷನ್ ಡಿ ವೈ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಹಂಗಾದ್ರೆ ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ ಎಷ್ಟಾಗತ್ತಂಗಾರ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, -5xy ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ. ಆಪ್ಷನ್ ಬಿ ಎ 5, ಆಪ್ಷನ್ ಬಿ -x, ಆಪ್ಷನ್ ಸಿ -5, ಆಪ್ಷನ್ ಡಿ -y ಅಂತ ಇದೆ. ಹೌದಾ? ಹಂಗಾದ್ರೆ ಸಂಖ್ಯಾ ಸಹಗುಣಕ ಯಾವ್ದಾಗತ್ತೆ ಹೇಳ್ರಿ? ಸಂಖ್ಯಾ ಸಹಗುಣಕ XY ಅನ್ನೋದು ಬೀಜ ಪದಗಳು. ಇಲ್ಲಿ ಏನಾಗತ್ತ? ಸಂಖ್ಯಾ ಸಹಗುಣಕ ಅಂದ್ರ -5 ಆಗತ್ತ. ಹಂಗಾದ್ರೆ ನಮ್ಮ ಆನ್ಸರ್ ಏನ್ರಿ ಹೇಳ್ರಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, PQR ಈ ವಿಧದ ಬೀಜೋಕ್ತಿ. ಆಪ್ಷನ್ ಎ ಏಕಪದೋಕ್ತಿ, ಆಪ್ಷನ್ ಬಿ ದ್ವಿಪದೋಕ್ತಿ, ಆಪ್ಷನ್ ಸಿ ತ್ರಿಪದೋಕ್ತಿ, ಆಪ್ಷನ್ ಡಿ ಯಾವುದು ಅಲ್ಲ. ಹಂಗಂದ್ರೆ PQR ಅಂದ್ರೆ ಯಾವ ಪದೋಕ್ತಿ ಹೇಳ್ರಿ? ಅದು ಯಾವ ವಿಧದ ಪದೋಕ್ತಿ? ಎಷ್ಟು ಪದಗಳದಾವ್ ಹೇಳ್ರಿ ಅಲ್ಲಿ? ಅವು 3 ಪದಗಳು ಅದಾವು, ಬಟ್ ಅದನ್ನ ಅಷ್ಟು ಕೂಡಿಸಿ ಬರ್ದಿರೋದ್ರಿಂದ ಅದು ಒಂದೇ ಪದ ಅಂತ ಕನ್ಸಿಡರ್ ಆಕೈತಿ ಬೀಜೋಕ್ತಿ ಒಳಗ. ಸೊ ಹಂಗಾದ್ರೆ ನಮ್ದು ಇದೇನಾಯ್ತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಸ್ಕ್ವೇರ್ -y ಈ ಬೀಜೋಕ್ತಿಯಲ್ಲಿ x -1 ಆದಾಗ ಬೆಲೆ. ಎಕ್ಸ್ ಸ್ಕ್ವೇರ್ ಅಂದ್ರ -x ಇದ್ದಲ್ಲೇ ನಾವೇನ್ ಹಾಕ್ಬೇಕು? -1 ಅನ್ನ ಹಾಕ್ಬೇಕು. -1 ಅನ್ನ ಸ್ಕ್ವೇರ್ ಮಾಡ್ರಿ 1 ಆಗತ್ತ. ಅವಾಗ 5 - 1 ಆಗತ್ತ. ಹೌದಾ? ಸಾರಿ, 1 - 5 ಆಗತ್ತ. ಸೊ ಆನ್ಸರ್ ಏನ್ ಬರ್ಬೋದು ಹೇಳ್ರಿ? ಆಪ್ಷನ್ ಎ -2, ಆಪ್ಷನ್ ಬಿ -1, ಆಪ್ಷನ್ ಸಿ -4, ಆಪ್ಷನ್ ಡಿ -5 ಅಂತ ಇದೆ. ಹೌದಾ? ಸೊ ಹಂಗಂದ್ರ 1 - 5 ಮಾಡಿದ್ರೆ ನಮಗೇನಾಯ್ತು? ವಿಜಾತಿಯ ಚಿಹ್ನೆಗಳಿದ್ದಾಗ ಮೈನಸ್ ಮಾಡ್ಬೇಕು. ಹಂಗಿದ್ದಾಗ 5 - 1 4, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -4 ಬರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a ಸ್ಕ್ವೇರ್ - b ಸ್ಕ್ವೇರ್ ಈ ಸಮೀಕರಣದ ವಿಸ್ತೃತ ರೂಪ. a ಸ್ಕ್ವೇರ್ - b ಸ್ಕ್ವೇರ್. ಆಪ್ಷನ್ ಎ a + b × a - b, ಆಪ್ಷನ್ ಬಿ a + b × a + b, ಆಪ್ಷನ್ ಸಿ a - b × a - b, ಆಪ್ಷನ್ ಡಿ ಯಾವುದು ಅಲ್ಲ. ಹಂಗಾದ್ರೆ a ಸ್ಕ್ವೇರ್ - b ಸ್ಕ್ವೇರ್ ದ ವಿಸ್ತೃತ ರೂಪ ಯಾವ್ದಿರ್ಬೋದು ಹೇಳ್ರಿ? ಸೂತ್ರ a ಸ್ಕ್ವೇರ್ - b ಸ್ಕ್ವೇರ್ ಇದು ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣ. ಸೊ ಇದ್ರಾಗ ಅಂದ್ರೆ ಯಾವ ಆನ್ಸರ್ ಕರೆಕ್ಟ್ ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. a ಸ್ಕ್ವೇರ್ - b ಸ್ಕ್ವೇರ್ ದ ವಿಸ್ತೃತ ರೂಪ ಏನಾಗತ್ತೆ ಹೇಳ್ರಿ? a + b × a - b ಅಂತ ಆಗತ್ತ. ನೆಕ್ಸ್ಟ್, x³ - x ಸ್ಕ್ವೇರ್ y ಸ್ಕ್ವೇರ್ -8y ಸ್ಕ್ವೇರ್ + 2 ಈ ಬೀಜೋಕ್ತಿಯ ಘಾತಾಂಕ. ನಿಮಗೆ ಈ ಬೀಜೋಕ್ತಿಗಳ ನಿಯಮಗಳನ್ನು ಹೇಳುವಾಗ ಹೇಳಿದೆ, ಅವತ್ತು ಯಾವುದೇ ಪದಗಳು ಇರ್ಬೋದು, ಅದ್ರೊಳಗೆ ಹೈಯೆಸ್ಟ್ ಘಾತಾಂಕ ಎಷ್ಟು ಇರ್ತೈತಿ ಆ ಘಾತಾಂಕ ಆ ಬೀಜೋಕ್ತಿಯ ಘಾತಾಂಕ ಆಗತ್ತೆ. ಹೌದಾ? ಸೊ ಇಲ್ಲಿ ನೋಡ್ರಿ x³ ಇದೆ, x²y² ಇದೆ, ಇಲ್ಲಿ y² ಇದೆ, ಇಲ್ಲಿ ಸಮ್ x⁻0 ಇದ್ದಂಗ ಅದು ಅಂದ್ರ. ಹೌದಾ? ಅಲ್ಲಿ ಅದಕ್ಕದು 2 ಇದೆ. ಹೌದಾ? ಸೊ ಈಗ ನಮ್ಗೆ ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು? 3 ಆಯ್ತು. ಹೌದಾ? ಇಲ್ಲಿ ನೋಡ್ರಿ ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 3 ಇದೆ, ಆಪ್ಷನ್ ಸಿ 4, ಆಪ್ಷನ್ ಡಿ 7 ಇದೆ. ಹಂಗಾದ್ರೆ ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು? 3 ಅಂದಾಗ ಈ ಹೋಲ್ ಬೀಜೋಕ್ತಿಯ ಘಾತಾಂಕ ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ? 3 ಆಗತ್ತ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 5x x⁻25 -
3 ಇಂಟು 3x⁻32 ಪ್ಲಸ್ 2x ಮೈನಸ್ 12 at x equal to 1 ಇದ್ದಾಗ, x equal to 1 ಇದ್ದಾಗ ಅದರ ಬೆಲೆ ಇಲ್ಲಿ ನೋಡ್ರಿ 5x⁻25 ಅಂತ ಇದೆ. ಹೌದಾ? 5x⁻25 ಮೈನಸ್ 5x⁻25 ಇದೆ, ಮೈನಸ್ 3x⁻32 ಇದೆ, ಪ್ಲಸ್ 2x ಮೈನಸ್ 12 ಅಂತ ಇದೆ. ಹೌದಾ? ಇಲ್ಲಿ 5 ಆದಾಗ ಒಂದರಿಂದ ನೀವು ಬೇಕಾದಷ್ಟು ಸಲ ಗುಣಾಕಾರ ಮಾಡಿದ್ರು ಒಂದೇ ಇರ್ತೈತಿ. ಮೈನಸ್ 3 ಇಂಟು x⁻32 ಮಾಡಿದ್ರು ಅದು ಕೂಡ ಒಂದೇ ಇರ್ತೈತಿ. ಪ್ಲಸ್ 2 ಆಮೇಲೆ ಮೈನಸ್ 12 ಅಂತ ಇದೆ. ಹೌದಾ? ಎಷ್ಟಾಗತ್ ನೋಡ್ರಿ? 5 3 ಪ್ಲಸ್ 2 ಮೈನಸ್ 12. ಹೌದಾ? ಎಷ್ಟು? 15ರೊಳಗ ಇಲ್ಲಿ 7 ತೆಗೆದ್ರೆ ನಮ್ಗೆ ಎಷ್ಟಾಗತ್ ನೋಡ್ರಿ? ಎಷ್ಟಾಗತ್ತ? ಹೌದಾ? ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್, ಎಕ್ಸ್ ಪ್ಲಸ್ ಎ ಅಂಡ್ ಎಕ್ಸ್ ಪ್ಲಸ್ ಬಿ ಅದರದ್ದು ವಿಸ್ತೃತ ರೂಪ ಏನಾಗತ್ ನೋಡ್ರಿ? ವಿಸ್ತೃತ ರೂಪ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಇದೆ. ಸೊ ಅದರದ್ದು ವಿಸ್ತೃತ ರೂಪ ಏನಾಗತ್ ನೋಡ್ರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಎ ಬಿ. ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಆಪ್ಷನ್ ಡಿ ಯಾವುದು ಅಲ್ಲ. ಹಂಗಾದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ಇವತ್ತಿಂದು ನಿಮ್ದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಹೌದಾ? ಕ್ವಿಜ್ ಕ್ವಶನ್ಸ್ಗಳು ಇವು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲೊಂದು ನಿಮ್ಗೆ ಸಿಮ್ಯುಲೇಷನ್ ಅನ್ನ ಅದು ಎಕ್ಸ್ ಪ್ಲಸ್ ಎದ್ ತೋರಿಸ್ಬೇಕಿತ್ತು. ಹೌದಾ? ನಿಮ್ಗೆ ಲಾಸ್ಟ್ ಟೈಮು ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ಎ ಒಂದ್ ನಿಮಿಷ. ಹೌದಾ? ಇದು ನಿಮ್ದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಇದು ಯಾವ ರೀತಿ ಸೂತ್ರ ಬರ್ತೈತೆ ಅಂದ್ರ ಇಲ್ಲೇ ಎಕ್ಸ್ ಇಂಟು ಎಲ್ಲಿ ಎಕ್ಸ್ ಪ್ಲಸ್ ಬಿ ಇರ್ತೈತಿ, ಇಲ್ಲೇ ಎಕ್ಸ್ ಮತ್ತೆ ಎ ಇರ್ತೈತಿ. ಅವ್ನ ಎರಡು ನಾವಿಲ್ಲೇ ಗುಣಾಕಾರ ಮಾಡ್ಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎ ಇಂಟು ಎಕ್ಸ್ ಎ ಎಕ್ಸ್. ಹೌದಾ? ನೆಕ್ಸ್ಟ್ ಇಲ್ಲೇ ಆಮೇಲೆ ಅದಾದ್ಮೇಲೆ ಇಲ್ಲೇ ಬಿ ಇಂಟು ಎಕ್ಸ್ ಬಿ ಎಕ್ಸ್ ಆಯ್ತು. ಆಮೇಲೆ ಇಲ್ಲೇ ಎ ಇಂಟು ಎ ಬಿ ಆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಇದೆ. ಸೊ ಇದ್ರ ಪ್ರಕಾರ ನಾವಿಲ್ಲಿ ಎ ವ್ಯಾಲ್ಯೂ ಅನ್ನ ಚೇಂಜ್ ಮಾಡಬಹುದು, ಆಮೇಲೆ ಬಿ ವ್ಯಾಲ್ಯೂ ಅನ್ನ ಚೇಂಜ್ ಮಾಡಬಹುದು. ಅದೇ ರೀತಿ ಎಕ್ಸ್ ವ್ಯಾಲ್ಯೂಗಳನ್ನ ಚೇಂಜ್ ಮಾಡಿದಾಗ ಅದರ ತಕ್ಕ ಹಾಗೆ ನಮ್ಗಿಲ್ಲೇ ಆನ್ಸರ್ಸ್ ಬರ್ತಾವು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಸೊ ಮುಂದಿನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.